ಕಲಬುರಗಿಯಲ್ಲಿ ಭಾರೀ ಮಳೆ, ಸೇತುವೆಯ ಮೇಲೆ ನೀರು ಹರಿದಿದೆ. ರಾಜ್ಯ ಹೆದ್ದಾರಿ ಬಂದಾಗಿದೆ. ಚಿಂಚೋಳಿಯ ಕೋತಲಾಪುರ ಬಳಿ ಸೇತುವೆಯ ಮೇಲೆ ನೀರು ಹರಿದಿದೆ. ಚಿಂಚೋಳಿ ತೆಲಂಗಾಣ ನಡುವೆ ಸಂಚಾರ ಬಂದಾಗಿದೆ. ಚಿತ್ತಾಪುರ ತಾಲೂಕಿನಲ್ಲಿ ಮಳೆಗೆ ಹಲವು ಮನೆಗಳು ಧರೆಗೆ ಉರುಳಿವೆ. ದಂಡೋತಿ ಗ್ರಾಮದ ರಫೀಕ್ ಅವರಿಗೆ ಸೇರಿದಂತಹ ಮನೆ ನೆಲಸಮ ಆಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಹಾನಿ ಸಂಭವಿಸಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಹೀಗಾಗಿ ಅನಾಹುತಗಳು ಸಂಭವಿಸ್ತಾ ಇದ್ದಾವೆ ಕಲಬುರಗಿ ಜಿಲ್ಲೆಯಲ್ಲಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಉಸ್ತುವಾರಿ ಸಚಿವರಾಗಿರುವಂಥ ಜಿಲ್ಲೆ, ಅವರ ತವರು ಜಿಲ್ಲೆ ಕೂಡ ಹೌದು. ಸೊ ಅಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆ ಆಗ್ತಿರುವುದರಿಂದಾಗಿ ಅನಾಹುತಗಳು, ಸೇತುವೆಯ ಮೇಲೆ ನೀರು ಹರಿದಿರುವಂತಹ ಕಾರಣ ಚಿಂಚೋಳಿ ಮತ್ತು ತೆಲಂಗಾಣ ನಡುವಿನ ರಸ್ತೆ ಸಂಪರ್ಕ ಬಂದಾಗಿದೆ. ಜೊತೆಗೆ ಮನೆಗಳು ಉರುಳಿ ಬಿದ್ದಿವೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.